ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಅಲ್ಲಿ ಅವರು ತಮ್ಮ ಹಕ್ಕನ್ನು ಪ್ರತಿಪಾದಿಸಿದ್ದಾರೆ ಅಂತ, ನನ್ನ ಶ್ರಮಕ್ಕೆ ತಕ್ಕಂತ ಫಲ ಬೇಕು ಅನ್ನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಶಿವಕುಮಾರ್ ಅವರು ದೆಹಲಿಗೆ ಹೋದ್ರು ಅಂತ ಅಂದ್ರೆ ಅದಕ್ಕೇನು ಅರ್ಥ ಕಲ್ಪಿಸ್ಬೇಕು. ಪ್ರತಿ ತಿಂಗಳು ಪ್ರತಿ 15 ದಿನಕ್ಕೊಂದ್ಸರಿ ಹೋಗ್ತಾನೆ. ಪಕ್ಷದ ಅಧ್ಯಕ್ಷ ಇದ್ದಾಗಲೂ ಇಲ್ಲೇ ಇದ್ದಾಗಲೂ ಪಕ್ಷದ ಹೈಕಮಾಂಡ್ ಜೊತೆ ನಾಯಕತ್ವ ಜೊತೆ ನಿರಂತರವಾದಂತ ಒಡನಾಟವನ್ನ ಇಟ್ಕೊಂಡಿದ್ದಾರೆ. ಗೊತ್ತಾಯ್ತಲ್ಲ, ಈಗ ಅವ್ರು ಯಾವತ್ತೇ ಹೋದ್ರು, ಏನೇ ಸರ್ಕಾರಿ ಕೆಲ್ಸಕ್ಕೆ ಹೋಗ್ಲಿ ಖಾಸಗಿ ಕೆಲ್ಸಕ್ಕೆ ಹೋಗ್ಲಿ, ಅವರ ಪಕ್ಷದ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಮಾತುಕತೆ ಮಾಡಿ ಬರ್ತಕ್ಕಂತ ಪ್ರವೃತ್ತಿಯಲ್ಲ. ಹಾಗಾಗಿ ಪದೇ ಪದೇ ಅವ್ರ ಭೇಟಿಗೆ ಬೇರೆ ಬೇರೆ ಅರ್ಥ ಕಾಣುವಂತ ಅವಶ್ಯಕತೆ ಇದೆ. ಶಿವಕುಮಾರ್ ಅವ್ರ ಮುಂದೆ ಯಾವುದೇ ಅಜೆಂಡಾ ಇಲ್ಲ. ಪಕ್ಷ ಸಂಘಟನೆ ಮತ್ತು ಸರ್ಕಾರದ ಒಂದು ಉತ್ತಮವಾದಂತ ಆಡಳಿತ, ಜನಪರ ಆಡಳಿತವನ್ನು ಕೊಡ್ತಕ್ಕಂಥದ್ದು ಚಿಂತನೆ ಇದೆ ಹೊರತು ಬೇರೆ ಇನ್ಯಾವ ಚಿಂತನೆಗಳು ಇಲ್ಲ. ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ, ಅವ್ರನ್ನ ಹಕ್ಕನ್ನ ಪ್ರತಿಪಾದಿಸೋದು ಹಕ್ಕು ಅನ್ನೋ ಪ್ರಶ್ನೆ ಇಲ್ಲ. ಹಕ್ಕು ಅನ್ನೋ ಪ್ರಶ್ನೆ ಇಲ್ಲ. ಹಕ್ಕು ಈಗ ಉಪಮುಖ್ಯಮಂತ್ರಿ ಆಗಿದ್ದಾರಲ್ಲ, ಇನ್ನೇನ್ ಬೇಕು? ಕರ್ನಾಟಕದಿಂದ ಒಬ್ರು ಪವಾರ್ ಶಿಂದೆ ಅನ್ನೋರು ಉಟ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಬಿಜೆಪಿಯವರ ಮಾತಿಗೆ ನಾನು ಉತ್ತರ ಕೊಡ್ಬೇಕಾದಂತದ್ದಿಲ್ಲ. ಬಿಜೆಪಿಯವರು ಅವರ ಮನೆ, ಅವರ ಕುಟುಂಬವನ್ನ ಅವರು ಸರಿ ಮಾಡ್ಕೊಳ್ಳಿ. ಅನಾವಶ್ಯಕವಾಗಿ ಕಾಂಗ್ರೆಸ್ ಬಗ್ಗೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ, ಡಿ.ಕೆ. ಶಿವಕುಮಾರ್ ಬಗ್ಗೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ? ಪ್ರಧಾನಿ ಅವರು ಭೇಟಿಯಾಗಿ ಬಂದ್ರು, ಅವಾಗ್ಲಿಂದಲೂ ಕೂಡ ಚರ್ಚೆ ಶುರುವಾಯಿತು. ಮೊನ್ನೆ ಅಮಿತ್ ಶಾ ಪ್ರೋಗ್ರಾಮ್ ಹೋಗಿದ್ರು ಕಾರಣಕ್ಕಾಗಿ ಇದು ಇನ್ನಷ್ಟು ಚರ್ಚೆಗೆ ಒಳಪಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂತ ವಿಚಾರನೂ ಕೂಡ ಹೈಕಮಾಂಡ್ಗೆ ತಿಳಿಸಿತ್ತು. ನಿನ್ನೆ ಈಶಾ ಫೌಂಡೇಶನ್ ಪ್ರೋಗ್ರಾಮ್ ಕೂಡ ಹೈಕಮಾಂಡ್ಗೆ ತಿಳಿಸಿತ್ತು. ಸಾರ್ವಜನಿಕವಾಗಿ ತಿಳಿಸಿ ಎಲ್ಲವನ್ನು ಕೂಡ ಸಾರ್ವಜನಿಕರ ಮುಂದಿಟ್ಟೇನೆ ಕದ್ದು ಮುಚ್ಚು ಏನು ರಾತ್ರಿ ಹೋಗಿದ್ದಂತಲ್ಲ, ಅವರು ಸದ್ಗುರು ಅವರು ಮನೆಗೆ ಬಂದು ಆಹ್ವಾನ ನೀಡಿದ್ರು. ಆ ಆಹ್ವಾನವನ್ನ ಸ್ವೀಕಾರ ಮಾಡಿ ಆ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಮೊದಲಿನೂ ಕೂಡ ದೇವ್ರ ಮೇಲೆ ಭಕ್ತಿ ಇಟ್ಟಿರ್ತಕ್ಕಂಥವ್ರು. ಶಿವಕುಮಾರ್ ಅಂತಕ್ಕಂಥ ಹೆಸರು ಬಂದಿರ್ತಕ್ಕಂಥದ್ದೇ ಶಿವನ ಒಂದು ವರದಿಂದ. ಅವರ ನಮ್ಮಪ್ಪ ಅಮ್ಮ ಇದ್ರೂ ಮಗು ಹುಟ್ಟಿಲ್ಲ ಅಂತ ಹೇಳಿ ಹರಕೆ ಹೊತ್ತು ಹರಕೆಗೆ ಮಗು ಹುಟ್ಟು ಅಂತ ಹೇಳಿ ನಮ್ಮಲ್ಲಿ ಪ್ರತಿ ವರ್ಷ ಸುಮಾರು ವರ್ಷಗಳ ಕಾಲ ನಾವು ಪರ ಮಾಡ್ತಾ ಇದ್ವಿ. ಇಲ್ಲಿ ಆ ದೇವರಿಗೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಪರ ಮಾಡ್ತಿದ್ವಿ. ನಮ್ಮೂರಲ್ಲಿ ನಮ್ಮ ತಂದೆ ಪ್ರತಿನಿತ್ಯ ಶಿವನ ದೇವಸ್ಥಾನಕ್ಕೆ ಹೋದ್ರೆ ಬೇರೆ ಕೆಲಸ ಮಾಡ್ತಾ ಇದ್ವಿ. ನಾವು ಶಿವನ ಒಂದು ನಮ್ಮ ದೇವರಿಗೆ ಗೌರವ ಸಲ್ಲಿಸುವಂಥದ್ದು, ನಮ್ಮ ದೇವರಿಗೆ ನಮ್ಮ ಕಷ್ಟ ಹೇಳ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾನು ಅವಾಗ ಪ್ರತಿ ವರ್ಷ ಆ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ. ಶಿವಕುಮಾರ್ ಅವಕಾಶ ಸಿಕ್ತಾಗೆಲ್ಲ ಅವರು ಕೂಡ ಹೋಗ್ತಾನೆ ಇರ್ತಾರೆ. ಸೊ ಶಿವನ್ ಒಂದೇ ಅಲ್ಲ, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿದೆ, ಎಲ್ಲೆಲ್ಲಿ ದೇವಾಲಯಗಳಿದೆ, ಎಲ್ಲೆಲ್ಲಿ ಒಳ್ಳೊಳ್ಳೆ ಸ್ಥಳಗಳಿದೆ, ಎಲ್ಲ ಕಡೆ ಭೇಟಿ ಮಾಡೋದು ಕಳೆದ 35-40 ವರ್ಷದಿಂದಲೂ ನಿರಂತರವಾಗಿ. ಈಗ ಮಾಧ್ಯಮಗಳಿರೋದ್ರಿಂದ ಹೆಚ್ಚು ಪ್ರಚಾರ ಸಿಗ್ತದೆ. ಅವರು ಕೊಲ್ಲೂರ್ಗೂ ಹೋಗ್ತಾರೆ, ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗ್ತಾರೆ, ಧರ್ಮಸ್ಥಳಕ್ಕೂ ಹೋಗ್ತಾರೆ. ವರ್ಷಕ್ಕಿಲ್ಲ ಅಂತ ಅಂದ್ರೆ 2-3 ಸಾರಿ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಮಂಜುನಾಥ ಕೊಲ್ಲೂರ್ಗೆ ಹೋಗ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ಕೇರಳ ದೇವಸ್ಥಾನಗಳಿಗೆ ಹೋಗ್ತಾರೆ, ತಮಿಳುನಾಡು ದೇವಸ್ಥಾನಗಳಿಗೆ ಹೋಗ್ತಾರೆ, ಉತ್ತರ ಭಾರತದ ದೇವಸ್ಥಾನಗಳಿಗೆ ಹೋಗ್ತಾರೆ, ಶೃಂಗೇರಿ ಮಠಕ್ಕೆ ಭೇಟಿ ಕೊಡ್ತಾರೆ. ಅದರಲ್ಲಿ ಅರ್ಥ ಏನಿಲ್ಲ, ಒಬ್ಬ ಭಾರತೀಯನಾಗಿ ಒಬ್ಬ ಹಿಂದೂ ಆಗಿ ಅವರ ಸಂಸ್ಕಾರಗಳನ್ನ ಸಂಸ್ಕೃತಿಯನ್ನ ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹೆಸರು ಶಿವಕುಮಾರ್ ಅಂತ ಇಟ್ಕೊಂಡು ಬೇರೆಲ್ಲ ಮಾತಾಡೋದು ಏನ್ ಮಾಡ್ತಾರೆ?
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.